ವಿಧಾನಸಭೆ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದ ಆರ್.ವಿ. ದೇವರಾಜ್ ಅವರು ಕಾಂಗ್ರೆಸ್ ಪಕ್ಷದ ಓರ್ವ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು, ಅವರ ನಿಧನದಿಂದ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಆರ್.ವಿ. ದೇವರಾಜ್ ಅವರ ನಿವಾಸಕ್ಕೆ ತೆರಳಿ ದೇವರಾಜ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿರಿಸಿ ಅಂತಿಮ ನಮನವನ್ನ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಳೆಯೇ ಆರ್.ವಿ. ದೇವರಾಜ್ ಅವರ ಜನ್ಮದಿನವಾಗಿದ್ದರಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಅವರು ನಿಧನರಾಗಿರುವುದು ಅತ್ಯಂತ ನೋವಿನ ಸಂಗತಿ ಎಂದರು. ಆರ್.ವಿ. ದೇವರಾಜ್ ಅವರು MLA ಆಗಿದ್ದವರು, MLC ಆಗಿದ್ದವರು. ಅವರು ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ. ಅವರಿಗೆ ಸುಮಾರು 67 ವರ್ಷ ಆಗಿತ್ತು. ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾಯಿದ್ರು, ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ನಾಳೆ ಅವರು ಹುಟ್ಟಿದಪ್ಪ, ಅದಕ್ಕೋಸ್ಕರ ಇವತ್ತೇ ಇರಬೇಕು ಅನ್ನೋ ಕಾರಣ ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಹೋಗ್ತಾಯಿದ್ರು, ಪೂಜೆ ಮಾಡಿಸ್ಲಿಕ್ಕೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಇದಕ್ಕೂ ಮುನ್ನ ಆರ್.ವಿ. ದೇವರಾಜ್ ಅವರ ಪತ್ನಿ ಮಮತಾ ದೇವರಾಜ್ ಪುತ್ರ ಯುವರಾಜ್ ಅವರನ್ನ ಕಂಡು ಸಾಂತ್ವನ ಹೇಳಿದ ಸಿಎಂ 2 ದಿನಗಳ ಹಿಂದೆಯಷ್ಟೇ ದೇವರಾಜ್ ಅವರು ತಮ್ಮನ್ನ ಭೇಟಿಯಾಗಿ ಹೋಗಿದ್ದರೆಂದು ಸ್ಮರಿಸಿಕೊಂಡರು. ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್.ವಿ. ದೇವರಾಜ್ ಅವರ ನಿಧನಕ್ಕೆ ಶೋಕ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ರು. ಶಾಸಕರಾಗಿದ್ದರು 89ರಲ್ಲಿ. ಅದಾದಮೇಲೆ KSRTC ಚೇರ್ಮನ್ ಆಗಿದ್ದರು. ಅವರ ಸೀಟನ್ನು SM ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿದ್ರು. ಅದಾದಮೇಲೆ MLC ಕೂಡ ಆಗಿದ್ದರು. ಭಾಳ 2 ಬಾರಿ ಅವರು ಚೇರ್ಮನ್ ಕೂಡ KSRTCಲಿ ಕೆಲಸವನ್ನು ಮಾಡಿದ್ದಾರೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾ ಇದ್ರು. ಹೂ ಏನಿದ್ರು ಕೂಡ ಹೂವಿನ ಡೆಕೋರೇಷನ್ನು, ಹೂವು ಏನೇನು ಬೇಕು ಎಲ್ಲ ಕೂಡ ಕಳಿಸ್ಕೊಡ್ತಾ ಇದ್ರು. ಅಷ್ಟು ನಿಷ್ಠೆ. ಸೊ ಮೊನ್ನೆ 3 ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು. SM ಕೃಷ್ಣ ಅವ್ರದ್ದು 3 ದಿನದ ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು. ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಎತ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ರು. ಸೊ ಹಂಗೆ ಭಾಳ ಅಭಿಮಾನಕ್ಕೆ ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು. ಸೊ ಹಂಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ, ಹಿಂದುಳಿದ ವರ್ಗದ ನಾಯಕ. ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು. ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕಳ್ಕೊಂಡಿದ್ದೀವಿ. ಮೊನ್ನೆ ಭಾಳ ಕಡಿಮೆ ಅಂತರದಿಂದ ಯಾರೋ ರೆಬೆಲ್ ನಿಂತು ಸೋಲ್ಬೇಕಾಯ್ತು. ಇಲ್ಲ ಅವ್ರು ಖಂಡಿತ ಅವರು ಗೆದ್ದಿದ್ರು. ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ, ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು, ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ. ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ, ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಸೇವಕಿ ಅವರು. ಅವ್ರ ಮಗ ಕೂಡ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮುಂದೆ ನೋಡೋಣ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಇನ್ನು ಅಕಾಲಿಕವಾಗಿ ಅಗಲಿದ ತಮ್ಮ ನೆಚ್ಚಿನ ನಾಯಕನನ್ನ ಕಳೆದುಕೊಂಡು ದುಃಖಿತರಾದ ಆರ್.ವಿ. ದೇವರಾಜ್ ಅವರ ಅಭಿಮಾನಿಗಳು ಇದೇ ಸಂದರ್ಭದಲ್ಲಿ ಪಬ್ಲಿಕ್ ನೆಕ್ಸ್ಟ್ನೊಂದಿಗೆ ಮಾತನಾಡಿ, ಬಡವರ ಬಂಧು ಆರ್.ವಿ.ಡಿ ನಮ್ಮ ಪಾಲಿಗೆ ದೇವರೆನಿಸಿದ್ರು ಅಂತ ಕಂಬನಿ ಮಿಡಿದ್ರು. ಆರೋಗ್ಯಕರವಾಗಿದ್ದರು. ಬಟ್ ಯಾಕೆ ಈ ಥರ ಇದಾಗ್ತೋ ಗೊತ್ತಾಗಿಲ್ಲ. 4-5 ವರ್ಷದಿಂದ ಅವ್ರು ಭಾಳ ಸಫರ್ ಮಾಡ್ತಾಯಿದ್ರು. ನಾವು ಅವಾಗ ಹೋಗಿ ನೋಡ್ತಾ ಇದ್ದೋ. ಏನು ಮಾಡೋಕ್ಕಲ್ಲ, ದೈವಚ್ಛಿದೆ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈ ಜನಗಳಿಗೆ ನೋಡಿ, ಆ ಜನರ ಬೆಂಬಲ ಹೆಂಗಿದೆ ನೋಡಿ. ಈ ಬೆಂಬಲದಿಂದ ಒಂದೊಂದು ಓಟ್ ಆಗಿದೆ. ಅವರೆಲ್ಲೋ ಗೆದ್ದಿರೋರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಯಾವಾಗ ಹೋದ್ರೂ ನಮಗೆ ಭಾಳ ಇದು ಮಾಡ್ತಾರೆ. ಅವ್ರ ಅಂಗಡಿಗೆ ಬಾಡಿಗೆ ನಾವು ಇರೋದು. ನಮಗೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡ್ತಾರೆ. ಹೋದರೆ ಎಲ್ಲರಿಗೆ ಮಾತಾಡ್ತಾರೆ, ಎಲ್ಲರಿಗೆ ಇದು ಮಾಡ್ತಾಯಿದ್ದಾರೆ. ಒಳ್ಳೆಯವರು ಸರ್ ಅವರು. ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್, ಚೆಂದಾಗಿ ಹೆಲ್ಪ್ ಮಾಡಿದ್ದಾರೆ. ಚೆಂದಾಗಿ ಮಾಡಿದ್ದಾರೆ ಸರ್. ಮನೆ ಹತ್ರ ದೇವಸ್ಥಾನ ಕೊಟ್ಟಿದ್ದಾರೆ. ಮನೆ ಕಡೆ ಇದು ವ್ಯವಸ್ಥೆ ಎಲ್ಲ ಚೆಂದಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆ ಕಡೆ ಎಲ್ಲ ಚೆಂದಾಗಿ ಮಾಡಿದ್ದಾರೆ. ಏನು ತೊಂದರೆ ಮಾಡಿಲ್ಲ ನಮಗೆಲ್ಲ. ಫುಲ್ ಎಲ್ಲರ ಸೇಫ್ಟಿ ಮಾಡಿದ್ದಾರೆ. ಎಲ್ಲರಿಗೂ ಮನೆಗಳು ಕಟ್ಕೊಟ್ಟಿದ್ದಾರೆ, ದೇವಸ್ಥಾನ ಕಟ್ಕೊಟ್ಟಿದ್ದಾರೆ. ನಮ್ಮ ಜನಗೆಲ್ಲ ಚೆಂದಾಗಿ ನೋಡಿದ್ದಾರೆ. ಎಲ್ಲ ಮಾಡಿಕೊಡ್ತಾರೆ. ಕಷ್ಟ ಅಂತ ಹೋಗಿದ್ರೆ ಅವ್ರ ಕೈ ಒಳಗೆ ಇರೋದು ಏನೋ ತಗೊಲಿ ಅಂತ ಕೊಡ್ತಾಯಿದ್ರು.
ಅಂತ ಶಾಸಕರು ಆರ್ ವಿ ದೇವರಾಜ್ ಅವರು ಇಲ್ಲ ನಮ್ಮ ಜೊತೆಗೆ. ಅದೇ ಭಾಳ ನಮಗೆ ಕಷ್ಟ ದುಃಖ ಜಾಸ್ತಿ ಕಾಣಿಸ್ತಾ ಇದೆ. ಇದ್ರೆ ಎಮ್ ಎಲ್ ಎ ಯಾರು ಸಿಕ್ಕಾರ ಸರ್. ನೈಟ್ 2 ಗಂಟೆಗೆ 3 ಗಂಟೆಗೆ ಫೋನ್ ಮಾಡಿದ್ರೆ ಆಯ್ತು ಮಾತಾಡಿದ್ರೆ ನೋಡಿ ಸರ್. ಅವ್ರು ನಿಜವಾಗ್ಲೂ ಇಂಥರ ಎಮ್ ಎಲ್ ಎ ಯಾರೂ ಬರಲ್ಲ, ಸಿಗೋದಲ್ಲ ಸರ್. ಒಂದೇ ಹೆಸರು ಅವ್ರು ಆರ್ ವಿ ಕಾಂಗ್ರೆಸ್ ಬಿಟ್ಟರೆ ಯಾರೂ ಹೋಗಲ್ಲ. ಎಷ್ಟೋ ಜನ JDS BJP ಯಾರು ಕರೆದೂ ಹೋಗಲ್ಲ. ಒಂದೇ ಮಾತು ಅವ್ರದ್ದು, ಒಂದೇ ಇಷ್ಟಲ್ಲಿ ಆರ್ ವಿ ಒಂದು ಮಾತು ಹೇಳಿದ್ರೆ ಯಾರು ಬೇಕಾದ್ರೆ ಇದು ಮಾಡ್ತಾರೆ ಸರ್. ಒಳ್ಳೆ ಮನುಷ್ಯ, ದೇವರೊಂದು ಮನುಷ್ಯ ಯಾರು ಸಿಗಲ್ಲ. ಚಾಮರಾಜಪೇಟೆಯ ಕೋಟೆ ಶಾಲಾ ಆವರಣದ ಬಳಿ ಇರುವ ಆರ್ ವಿ ದೇವರಾಜ್ ಅವರ ನಿವಾಸದ ಸುತ್ತಮುತ್ತ ಜನಜಂಗುಳಿ ನೆರೆದಿದ್ದು, ಆರ್ ವಿ ದೇವರಾಜ್ ಅವರ ಅಂತಿಮ ದರ್ಶನಕ್ಕಾಗಿ ಜನ ಧಾವಿಸಿರುವುದು ಕಂಡುಬಂತು. ನಾಳೆ ದೇವರಾಜ್ ಅವರ ಹುಟ್ಟೂರಾದ ಕನಕಪುರದ ಸೋಮನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದ್ದು, ಅದಕ್ಕಾಗಿ ಸಕಲ ವ್ಯವಸ್ಥೆ ಮಾಡಲಾಗಿದೆ.